ಚಿತ್ರದುರ್ಗ ದಾಟ್ಬಿಟ್ಟು ಇಲ್ಲಿ ನಿಲ್ಸಿದೀವಿ ಫ್ರೆಶ್ ಅಪ್ ಆಗೋಕ್ಕೆ. ಸಂಜೆ ಆಯಿತು ಆಲ್ರೆಡಿ 6 ಗಂಟೆ, 5:30 6 ಗಂಟೆ ಆಗ್ತಿದೆ. ಸನ್ನೆಲ್ಲ ಹೋಯ್ತು ನೋಡಿ, ಎಲ್ಲ ಫುಲ್ ಚಳಿ ಇದೆ ರೀ ಈ ಕಡೆ. ಇನ್ನು ರಾತ್ರಿ ಫುಲ್ಲು ಕೋಲ್ಡ್ ಇರೋ ಥರ ಇದೆ. ವಿಂಡ್ ಮಿಲ್ ಮಾತ್ರ ಮಸ್ತಾಗಿದೆ ನೋಡಿ, ಹೆಂಗೆ ತಿರುಗ್ತಿದೆ. ಫುಲ್ಲು ಚಿತಾಲ್ ಇದೆ ರೀ ಚಳಿ. ಗಾಡಿ ಸ್ವಲ್ಪ ಹೀಟ್ ಆಗುತ್ತೆ. ನಾನು ಸ್ವಲ್ಪ ಒಂದು 250 ಹತ್ರ 230 230 ಕಿಲೋಮೀಟರ್ ಆಗಿದೆ ಆಲ್ರೆಡಿ. 230 ರೀಚ್ ಮಾಡಿದ್ದೀವಿ. ನೋಡೋಣ ಬನ್ನಿ. ಇನ್ನೂ ಚಳಿ ಜಾಸ್ತಿ ಇದೆ ಈ ಕಡೆ, ನೋಡುವ. ಲೇಟ್ ಆಗುತ್ತೆ. ಇನ್ನೂ 400 ಕಿಲೋಮೀಟರ್ ಇದೆ. ಬ್ರೇಕ್ಫಾಸ್ಟ್ ಎಲ್ಲಾದರೂ ಮುಂದೆ ಇನ್ನು ಹೊಸಪೇಟೆಗೆ ಹೋಗೋಣ. ಹತ್ರ ಅದೇ ಇನ್ನು 100 ಕಿಲೋಮೀಟರ್ ಹೊಡೆದ್ರೆ ಹೊಸಪೇಟೆಗೆ ಊಟ ಮಾಡಿಬಿಟ್ಬಿಟ್ರೆ ರಾತ್ರಿ 11-12 ಗಂಟೆ ಅಷ್ಟರಲ್ಲಿ ಇರ್ತೀವಿ. ಬಿಜಾಪುರ ಸಿಟಿ ದಾಟ್ಬೇಕು. ಇನ್ನು ಅಲ್ಲಿಂದ 80 ಕಿಲೋಮೀಟರ್ ಇದೆ ಬಿಜಾಪುರದಿಂದ ನಮ್ಮೂರು. ಫೈನಲ್ ಆಗಿ ಇಲ್ಲಿ ಊಟ ಮಾಡಿ, ಇದೇ ಹೋಟ್ಲ್ ನೋಡಿ, ಇದೇ ಹೋಟ್ಲ್ ಊಟ ಮಾಡಿ ಇವಾಗ ಬಿಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ 15 ನಿಮಿಷ ಆಗಿದೆ. ಇನ್ನು ಹೊರಡ್ಬೇಕಷ್ಟೆ. ಹೋಟೆಲ್ ಶಿವಕುಮಾರ್ ಅಂತ ಧಾಬಾ. ಊಟ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹೊರಡ್ತಿದ್ದೀನಿ. ಬನ್ನಿ ಹೊರಡೋಣ. ನೋಡ್ರಿ ಸಿಕ್ಕಾಪಟ್ಟೆ ಚಳಿ ಐತೆ. ಕಾಸ್ಕೊತಿದ್ದೀವಿ. ಅಣ್ಣವೇದಾನೆ ಇಲ್ಲಿ ಚಳಿಗೆ ನಡುಕ್ತಿದ್ದೀವಿ. ಬೆಂಕಿ ಹಾಕಿದ್ದೀವಿ, ಬೆಂಕಿ ಸರಿಯಾಗಿ. ಹೈವೇ ಪಕ್ಕ ಇನ್ನೊಂದು 80 ಕಿಲೋಮೀಟರ್ ಇದೆ ಅಷ್ಟೇ ಫೈನಲಿ. ಕಬ್ಬು ನೋಡ್ರಿ ಕಡಿಬೇಕಾದ್ರೆ ಯಾವ ಥರ ಕೇಳ್ತಾರೆ ಅಂದರೆ ಡಿಮ್ಯಾಂಡ್ ಮಾಡ್ತಾರೆ ನೋಡಿ ಈ ಥರ. ಫೈನಲ್ ಆಗಿ 3,500 ಫೈನಲ್ ಆಯಿತು. ಇವನೇ ಇದೆಲ್ಲ ನೀರು ಹೋಗಿ ಸಿಕ್ಕಾಕೊಂಡದೆಲ್ಲ. ಇದು ಎರಡೇ ಟ್ರ್ಯಾಕ್ಟರ್ ತೋರಿಸೋರು ನೋಡ್ರಿ ಇಲ್ಲಿಗ. ಈ ಕಡೆ ಒಂದು, ಈ ಕಡೆ ಒಂದು. ಇವಾಗ ಈ ಕಡೆ ಹಿಡಿಯೋದು, ಈ ಕಡೆ ಹೋಗ್ಬೇಕಂದ್ರೆ ಇದು ಅಪ್ಪಿದೆ ಮನೆ ಹತ್ರ, ಹತ್ತಕ್ಕಾಗಲ್ಲ. ಎದಕ್ಕಾಗಿಲ್ಲ ಕಾಬ ಇಲ್ಲ, ಕಾಬ ಚೆಟ್ಟಿಲ್ಲ. ತೆಗೆದು ಮತ್ತೆ ಈ ಸೈಡ್ ಇತ್ತಲ್ಲ ಅದನ್ನು ತೆಗೆದು ಮತ್ತೆ ಹಿಂದೆ ಇಲ್ಲಿ ಹಾಕ್ತಾರಂತೆ. ಮತ್ತೆ ಇಲ್ಲಿ 2 ಟ್ರ್ಯಾಕ್ಟ್ರು. ಇದು ಯಾಕೆ ಮುಂದೆ ಹೇಳ್ತಿಲ್ಲ, ಅಲ್ಲೆಲ್ಲ ಕಬ್ಬು ಇದರಲ್ಲಿ ಕೆಸರು ಐತೆ, ಸ್ವಲ್ಪ ನೀರು ಬಂದು ಇದಾಗಿದೆ. ಇಲ್ಲೇ ಹಿಂದೆ ಹಾಕಿ ಸ್ವಲ್ಪ ಅಂತ ಇಲ್ಲಿಂದ ಸ್ವಲ್ಪ ಹಿಂದಕ್ಕೆ ಒಳಗೆ. ಏನೋ ಆಗಿದ್ದೀರಿ, ಹೋಗ್ತೀವಿ ನಾನು ಹೇಳಿ. ಟಚ್ ಆಗ್ಬಿಟ್ಟದ, ಟಚ್ ಕಾಣಿಸ್ತಾರೆ. ಸರಿ 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 ಸರಿ
ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನೋಡ್ರಿ JCB ತರಿಸಿವೆ ಫೈನಲ್. ಇನ್ನು ನನಗೆ ಸಮನ ಆದ್ರೂ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ಊರಿಗೆ ಒಬ್ಬನೇ ಈ ಸಿಂಹ ಅತ ಬರೆದೆ ಬಿಟ್ಟ ಆ ಬ್ರಹ್ಮ. ಬೆಳಗ್ಗೆ 11:30 ಅದು ನಾವು ಹೇಳೋಕ್ಕಾಗಲ್ಲ. ಅದು ನಾವು ಹೇಳೋಕ್ಕಾಗಲ್ಲ. ಕರೆಕ್ಟ್ ಆಗಿದೆ ಪಾಯಿಂಟ್ ಅದು. ಇಲ್ಲಿಂದ ಕರೆಕ್ಟಾಗಿ 5-6 ಕಿಲೋಮೀಟರ್ ಇದೆ ಬೆಂಗಳೂರು. ಅದು ಬರೋಣ. ಇವತ್ತಿನ ಸಮಯ ಮುಗಿಯೋಕೆ ಬಂತು. ನಾವು ಬೆಂಗಳೂರಿಗೆ ರೀಚ್ ಗಾಡಿ ಹಾಕಿದ್ದೀವಿ. ತುಂಬ ದೂರ ಇದ್ದೀವಿ, ಇನ್ನು 250 ಕಿಲೋಮೀಟರ್ ಚಿತ್ರದುರ್ಗನ ಇಲ್ಲಿಂದ. ಒಬ್ಬನೇ ಹೋಗ್ತಾ ಇದ್ದೀನಿ. ಗಾಡಿ ಚೈನ್ ಸ್ಪ್ರೇ ಮಾಡಿದ್ದೀನಿ ಕರೆಕ್ಟಾಗಿನೇ. ಸ್ವಲ್ಪ ಚೈನು ಲೂಸಾಗಿ ಲಡಬಡ ಅಂತ ಇದೆ. ಅದೇ ಒಂದೇನಿಲ್ಲ ನೋಡಿ, ಚೈನ್ ಲೂಸ್ ಆಗಿದೆ ಫುಲ್ಲು. ಇಷ್ಟ ಬಿಟ್ಟರೆ ಬೇರೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಫುಲ್ಲು ಚಳಿ ಇದೆ ರೀ. ಇದು ಹಾಕಿದ್ರೂ ಫುಲ್ ಚಳಿ ಒಳಗಡೆ ಹೋಗ್ತಿದೆ. ಹೆಲ್ಮೆಟು ಇರಲ್ಲ, ಏನೂ ಇರಲ್ಲ. ಓಡಿಸ್ತಾ ಇದ್ದಾರೆ ಗಾಡೀಲಿ ಹುಡುಗರು. ಸೇಫ್ಟಿನೇ ಇಲ್ಲ ಇಲ್ಲಿ. ಏನಂತೀರಾ? ಫುಲ್ಲು ಚಳಿ ಇದೆ. ಇಲ್ಲ ನೀರು ಇಲ್ಲ, ಏನೂ ಇಲ್ಲ ನೋಡಿ. ಬೆಳೆನ ಆಲ್ರೆಡಿ ಹಾರ್ವೆಸ್ಟಿಂಗ್ ಎಲ್ಲ ಆಗಿದೆ ಇಲ್ಲಿ. ಆದರೂ ಇಷ್ಟೊಂದು ಚಳಿ ಫಸ್ಟ್ ಟೈಮ್ ರೀ ನಾನು ಬರ್ತಿರೋದು. ಇಷ್ಟೊಂದು ಚಳಿ ಇದೆ. ಸೂರ್ಯ ನೋಡಿ ಮುಳುಗೆ ಹೋಗ್ತೀನಿ. ಎಲ್ಲ ಟ್ರ್ಯಾಕ್ಟರ್ ನೋಡ್ರಿ ಯಾವ ಥರ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದಾಡ್ತಿರುತ್ತೆ ಟ್ರ್ಯಾಕ್ಟರ್. ಪಾಪ ಒಬ್ಬರೇ ಓಡಿಸ್ತಾರೆ ಡ್ರೈವರ್ಸ್ ಎಲ್ಲ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೆಳೆಯರೇ.